ಹಾಯ್, ಎಲ್ಲ ಆರಾಮ? ವೆಲ್ಕಮ್ ಟು ಮೈ ಚಾನಲ್. ನಾನು ಶೋಭಾ ಹೆಗ್ಡೆ. ಓಕೆ, ಸ್ವಲ್ಪ ನರ್ವಸ್ ಆಗ್ತಾ ಇದೆ ಯಾಕಂದರೆ ನನಗೆ ಕ್ಯಾಮ್ರಾದ ಮುಂದೆ ಮಾತಾಡಿ ಅಷ್ಟೊಂದು ರೂಢಿ ಇಲ್ಲ. ಬಟ್ ಪ್ರಯತ್ನ ಪಡ್ತೀನಿ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹಳ್ಳಿಯಲ್ಲಾದ್ರೂ ಆಮೇಲೆ ಕಾಲೇಜು ಮತ್ತು ವರ್ಕು ಆಮೇಲೆ ಈಗಿರೋದೆಲ್ಲ ಬೆಂಗಳೂರಲ್ಲೇ. ಯಾಕೆ ಈ ಚಾನಲ್? ಯಾಕಂದರೆ ಕಳೆದ 3-4 ವರ್ಷಗಳಿಂದ ನಾನು ಕೆಲವು ಹೆಲ್ದಿಯಾದ ಲೈಫ್ ಸ್ಟೈಲ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಾಗಂತ ಮಧ್ಯ ಕೆಲವು ದಿನ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಕಷ್ಟ ಆಗಿದೆ, ಬಿಟ್ಟಿದ್ದೀನಿ, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಆ ಎಲ್ಲ ನನ್ನ ಅನುಭವಗಳನ್ನು ಹಾಗೆ ಪ್ರಾಕ್ಟಿಕಲ್ ಕೆಲವು ಟಿಪ್ಸ್ ಅಂತ ಹೇಳ್ಬೋದು, ಅಥವಾ ಹೇಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ ಅನ್ನೋದನ್ನು ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಬೇಕು ಅಂತ. ಹೀಗೆ ಕೆಲವು ಹೆಲ್ದಿ ಲೈಫ್ ಸ್ಟೈಲ್ ಅಥವಾ ಹ್ಯಾಬಿಟು, ನನ್ನ ಡೈಲಿ ರುಟೀನನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ. ಈ ಥರ ಶೇರ್ ಮಾಡೋದ್ರಿಂದ ಕೆಲವೊಬ್ರಿಗಾದರೂ ಯೂಸ್ಫುಲ್ ಆದರೆ ಅಥವಾ ಅದರಿಂದ ಇನ್ಸ್ಪೈರ್ ಆದರೆ ಅದೇ ಖುಷಿ. ಅದರ ಜೊತೆ ನಮ್ಮ ಹಳ್ಳಿಯ ಸಂಸ್ಕೃತಿ, ಆಚಾರ ವಿಚಾರಗಳು, ಅಲ್ಲಿಯ ಪರಿಸರ, ಹಾಗೆ ಬೆಂಗಳೂರಿನ ಸುತ್ತಮುತ್ತಲಿನ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ. ಹಾಗೆ ಕೆಲವು ನನ್ನ ಹವ್ಯಾಸಗಳು, ಪೇಂಟಿಂಗ್ ಇರ್ಬೋದು, ಡ್ರಾಯಿಂಗ್, ಪುಸ್ತಕಗಳನ್ನು ಓದ್ತೀನಿ, ಅದರ ಒಂದು ಅಭಿಪ್ರಾಯ, ನನ್ನ ಅನಿಸಿಕೆಗಳನ್ನು ಶೇರ್ ಮಾಡ್ತೀನಿ. ಹಾಗೆ ಟ್ರಾವೆಲಿಂಗ್ ಇರ್ಬೋದು, ಅದರ ಎಕ್ಸ್ಪೀರಿಯನ್ಸ್ನ ಖಂಡಿತ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಮತ್ತು ನನಗೆ ಹೆಲ್ದಿ ಹೊಸ ಅಡುಗೆಗಳನ್ನು ಟ್ರೈ ಮಾಡೋದಂದರೆ ಇಷ್ಟ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಒಂದು ಹೊಸ ಜರ್ನಿಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಆಡಿಯೋ ಕೇಳಿಸ್ತಾ ಇದೆ ಅಲ್ವಾ? ನನ್ನ ವಿಡಿಯೋದ ಅಥವಾ ಆಡಿಯೋ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಯಾಕೆ ಹೆಲ್ದಿ ಮಾರ್ನಿಂಗ್ ರುಟೀನ್ ಇರ್ಬೋದು, ನಮ್ಮ ದಿನಚರಿ ಅಂತ ಅಂದರೆ, ಈಗ ಆರೋಗ್ಯ ಇದ್ದರೆ ನಮಗೆ 108 ಸಮಸ್ಯೆಗಳು ಅಥವಾ ಆಸೆಗಳು. ಆದರೆ ಅನಾರೋಗ್ಯ ಅಥವಾ ಆರೋಗ್ಯ ಸಮಸ್ಯೆ ಬಂದಾಗ ನಾವು ದೇವರೇ ಆರೋಗ್ಯ ಕೊಡಪ್ಪ, ಅದೊಂದು ಸಾಕು ಅಂತ ಕೇಳ್ಕೊತೀವಿ ಅಲ್ವಾ? ಅದು ಬೇಕು, ಇದು ಬೇಕು, ಹಾಗೆ ಸಮಸ್ಯೆಗಳು ಎಲ್ಲದಕ್ಕೂ ಪ್ರಾಬ್ಲಮ್ ಅನಿಸುತ್ತೆ. ಆದರೆ ಒಂದ್ಸತಿ ನಮ್ಮ ಆರೋಗ್ಯದಲ್ಲಿ ಏರುಪೇರಾದರೆ ನಾವು ದೇವ್ರ ಹತ್ರ ಕೇಳೋದು, ದೇವರೇ ಆರೋಗ್ಯ ಒಂದು ಕೊಡಪ್ಪ, ಮತ್ತೇನು ಬೇಡ ಅಂತ ಅಲ್ವಾ? ಈ ಥರ ಎಕ್ಸ್ಪೀರಿಯನ್ಸ್ ನಿಮ್ಗಾಗಿದೆಯಾ? ಸೊ ಈ ಥರದ ಒಂದು ಪ್ರಾಕ್ಟೀಸ್ ನಾನು ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ ಕನ್ಸಿಸ್ಟೆಂಟ್ ಆಗಿರೋಕ್ಕೆ. ಹಾಗೆ ಅದನ್ನು ನನ್ನ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ನ ಹಾಗೆ ನನ್ನ ಅನುಭವಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಹಾಗೆ ನನಗೂ ಒಂದು ಅಕೌಂಟಬಿಲಿಟಿ ಇರುತ್ತೆ. ಸೊ ನಾನು ಒಂದು ಕಂಟಿನ್ಯೂ ಮಾಡ್ಬೋದು, ಕೆಲವೊಂದು ಚಾಲೆಂಜ್ಗಳನ್ನು ಮಾಡಿಕೊಂಡು, ಅಥವಾ ಹೀಗೆ ಬೇರೆ ನಿಮ್ಮ ಒಂದು ಅನಿಸಿಕೆಗಳಿಂದ, ನಿಮ್ಮ ಒಂದು ಸಲಹೆಗಳಿಂದ ಚೇಂಜ್ ಮಾಡ್ಕೋಬೋದು. ಹಾಗೆಲ್ಲ ಮಾಡ್ಬೋದು ಅಂತ ಒಂದು ಇದು. ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕು, ಹೇಗಾಗಬೇಕು, ಹೇಗೆ ಮಾಡಬೇಕು, ಏನಾದ್ರು ಸಲಹೆ ಇದ್ದರೆ ಖಂಡಿತ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹೀಗೆ ನಿಮ್ಮ ಸಪೋರ್ಟ್ ಮತ್ತು ಆಶೀರ್ವಾದ ಬೇಕು ನನಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.